ಸ್ನೇಹಿತರೆ ನಮಸ್ಕಾರ. ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ 26ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಇದಾಗಲೇ ಶಿವರಾತ್ರಿ ಹಬ್ಬಕ್ಕೆ 25ನೇ ಕಂತಿನ ಹಣ ನಿಮ್ಮ ಅಕೌಂಟ್ಗಳಿಗೆ ಖಾತೆಗಳಿಗೆ ಜಮಾ ಆಗ್ತಾ ಇದ್ದು, ಬೆಂಗಳೂರು ನಗರ ಸೇರಿದಂತೆ ಇನ್ನು ಹಲವಾರು ಜಿಲ್ಲೆಗಳ ಒಂದು ಮಹಿಳಾ ಫಲಾನುಭವಿಗಳ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗಿತ್ತು. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ ಈ ಎಲ್ಲ ಜಿಲ್ಲೆಗಳ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇತ್ತು. ಅದೇ ರೀತಿಯಾಗಿ 25ನೇ ಕಂತಿನ ಹಣ ಮುಕ್ತಾಯದ ಹಂತಕ್ಕೆ ಬಂದಿದೆ ಅಂತ ಹೇಳಬಹುದು. ಇನ್ನೊಂದು ಕೆಲವೊಂದಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಮಾಡಿದ್ರೆ ಆಯಿತು, 25 ಕ್ಲೋಸ್. ತದನಂತರ 26ನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿದೆ ಅಲ್ವಾ. ಹೀಗಾಗಿ ಇನ್ನು ಕೆಲವೊಂದಿಷ್ಟು ಜನ ಬಾಕಿ ಉಳಿದಿದ್ದಾರೆ. ಆದ ಕಾರಣಕ್ಕಾಗಿ 26ನೇ ಕಂತಿನ ಹಣ ಪ್ರಾರಂಭ ಮಾಡ್ತಾ ಇದ್ದಾರೆ. ಹಾಗಾದರೆ ಸ್ನೇಹಿತರೆ, ಯಾವ ಯಾವ ಕಂತುಗಳನ್ನು ಬಿಡುಗಡೆ ಸರ್ಕಾರ ಮಾಡಬೇಕಾಗಿದೆ, ಮಹಿಳೆಯರಿಗೆ ಇನ್ನೂ ಎಷ್ಟು ಕಂತುಗಳು ಬರಬೇಕಾಗಿದೆ, ಈ 26ನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಇವತ್ತು ಬರ್ತಾ ಇದೆ. ಸೊ ಮೊದಲು ನಿಮ್ಮ ಜಿಲ್ಲೆನೂ ಕೂಡ ಇದೆಯಾ ಅನ್ನುವಂಥದ್ದನ್ನು ಕೂಡ ನೋಡ್ಕೊಳ್ಳಿ. ಸೊ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಯಾಕಂದರೆ ಬಹಳ ಇಂಪಾರ್ಟೆಂಟ್ ಮಾಹಿತಿ. ನಿಮ್ಮ ಜಿಲ್ಲೆನೂ ಕೂಡ ಇದ್ದರೆ ನಿಮ್ಮ ಅಕೌಂಟ್ಗಳಿಗೂ ಕೂಡ ದುಡ್ಡು ಜಮಾ ಆಗುತ್ತೆ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಸಾಕಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಸೊ ಕೇವಲ 1-2 ಕಂತಲ್ಲ, ಸರಿಸುಮಾರು 6 ಕಂತುಗಳನ್ನು ಇಲ್ಲಿ ಸರ್ಕಾರ ಪೆಂಡಿಂಗ್ ಉಳಿಸಿದೆ. ಓಕೆ, 25 ಸೆಪ್ಟೆಂಬರ್ ತಿಂಗಳ ಹಣ, 24 ಸೆಪ್ಟೆಂಬರ್, 25 ಅಕ್ಟೋಬರ್ ತಿಂಗಳ ಹಣ ಹಾಕಿದರೂ ಸಹಿತ ಇನ್ನೂ 6 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಯಾಕಂದರೆ ಒಂದು ಕಂತಿನ ಹಣ ಹಾಕಿದ ಮೇಲೆ ಇನ್ನೊಂದು ತಿಂಗಳು ಮುಗಿದೋಗಿರುತ್ತೆ. ಹೀಗಾಗಿ ಮತ್ತೊಂದು ತಿಂಗಳ ಹಣವನ್ನು ಸರ್ಕಾರ ಕೊಡುವಂತಹ ಪರಿಸ್ಥಿತಿ ಬಂದುಬಿಡತ್ತೆ. ಯಾವಾಗ ದಿಢೀರನೆ ಒಂದೇ ತಿಂಗಳಲ್ಲಿ 2-3 ಕಂತುಗಳನ್ನು ಹಾಕ್ತಾ 2 ತಿಂಗಳ ಕಾಲ 2-3 ಕಂತುಗಳನ್ನು ಒಂದೊಂದು ತಿಂಗಳಲ್ಲಿ ಹಾಕಿದ್ದೆ ಆದರೆ ತದನಂತರ ಒಂದು ಹಂತಕ್ಕೆ ಬಂದು ಮುಟ್ಟುತ್ತೆ. ಸೊ ಎಲ್ಲಿವರೆಗೂ ಒಂದು ತಿಂಗಳಲ್ಲಿ ಒಂದೇ ಕಂತನ್ನು ಹಾಕ್ತಾ ಬರ್ತಾರೋ ಅಲ್ಲಿವರೆಗೂ ಕೂಡ ಹೀಗೆ ತಿಂಗಳ ಹಣ ಪೆಂಡಿಂಗ್ ಉಳಿತಾನೆ ಹೋಗುತ್ತೆ. ಹಾಗೆ ಹಣಕಾಸು ಇಲಾಖೆನೂ ಕೂಡ ದುಡ್ಡನ್ನು ಕಳಿಸುವುದನ್ನು ಡಿಲೇ ಮಾಡ್ತಾ ಇದೆ ಅಂತೆ. ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಳಿಗಾಲದ ಅಧಿವೇಶನದಲ್ಲಿ ಹಣಕಾಸು ಇಲಾಖೆಯ ಮೇಲೆ ಕೂಡ ಆರೋಪ ಹಾಕಿದರು. ಅವರದೇ ಆದಂತಹ ಇಲಾಖೆಯ ಮೇಲೆ, ಈಗಾಗಲೇ ಕಾಂಗ್ರೆಸ್ ಪಕ್ಷದ ಅಂಡರಲ್ಲಿ ಇರುತ್ತೆ ಆ ಇಲಾಖೆ. ಸರ್ಕಾರ CM ಅವರು ಘೋಷಣೆ ಮಾಡಿದ್ದನ್ನು ಕೇಳಬೇಕಾಗತ್ತೆ. ಆದರೂ ಸಹಿತ ಹಣಕಾಸು ಇಲಾಖೆ ದುಡ್ಡನ್ನು ಕಳಿಸಿರಲಿಲ್ಲ. ಹೀಗಾಗಿ ನಿಮ್ಮ ಅಕೌಂಟ್ಗಳಿಗೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ಹೆಚ್ಚು ಕಡಿಮೆ ಆಯಿತು. ಒಂದು ತಿಂಗಳಲ್ಲ, ಸಾಕಷ್ಟು ಕಂತುಗಳನ್ನು ಪೆಂಡಿಂಗ್ ಉಳಿಸೋದಕ್ಕೆ ಕಾರಣಕರ್ತ ಆಯಿತು. ಯಾಕಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ಈಗ ಫೆಬ್ರವರಿ ತಿಂಗಳು ಮುಗಿಯುತ್ತಂದ್ರೆ ಮಾರ್ಚ್ ತಿಂಗಳಲ್ಲಿ ನಾನು ಫೆಬ್ರವರಿ ತಿಂಗಳ ಹಣವನ್ನು ಕೊಡಬೇಕು, ಇಂತಿಷ್ಟು ಮಹಿಳೆಯರಿದ್ದಾರೆ, ಇಷ್ಟು ಖರ್ಚು ವೆಚ್ಚ ಆಗತ್ತೆ, ಇಷ್ಟು ಫಂಡನ್ನು ನೀವು ರಿಲೀಸ್ ಮಾಡಬೇಕು ಅಂತಕ್ಕಂಥದ್ದನ್ನು ನೋಟಿಸನ್ನು ಕಳಿಸ್ತಾರಂತೆ. ಆದರೆ ಹಣಕಾಸು ಇಲಾಖೆ ಸರಿಯಾಗಿ ದುಡ್ಡನ್ನು ಕೊಡೋದಿಲ್ಲವಂತೆ. ಅಂದರೆ ದುಡ್ಡನ್ನು ಹಾಕುವುದರ ಬದಲಾಗಿ ಪೆಂಡಿಂಗ್ ಉಳಿಸ್ಬಿಡುತ್ತಂತೆ. ಹೀಗಾಗಿ ಸರ್ಕಾರಕ್ಕೆ ಈಗ CM ಅವ್ರು ಘೋಷಣೆ ಮಾಡಿದ್ದೆ ಆದರೆ, CM ಅವರು ಹಣಕಾಸು ಇಲಾಖೆ ಹೇಳಿದ್ದೆ ಆದರೆ ದುಡ್ಡು ಕೊಡ್ತಾ ಇದ್ರು, ಆದರೆ ದುಡ್ಡನ್ನು ಕಳಿಸಿರಲಿಲ್ಲ ಅಂತ ನೋಟಿಸ್ ಕಳಿಸಿದ್ರು ಸಹಿತ. ಹೀಗಾಗಿ ಇಷ್ಟು ಕಂತುಗಳು ಪೆಂಡಿಂಗ್ ಉಳಿಯೋದಕ್ಕೆ ಕಾರಣವಾಯಿತು. ಅದರಲ್ಲಿ ಈಗ 26 ನವೆಂಬರ್ ತಿಂಗಳ ಹಣ ಕೂಡ ಪೆಂಡಿಂಗ್ ಉಳಿದಿದೆ, 27 ಡಿಸೆಂಬರ್ ತಿಂಗಳ ಹಣ ಕೂಡ ಪೆಂಡಿಂಗ್ ಉಳಿದಿದೆ, 28 ಹೊಸ ವರ್ಷದ ಜನವರಿ ತಿಂಗಳ ಹಣ ಕೂಡ ಪೆಂಡಿಂಗ್ ಉಳಿದಿದೆ. ಸೊ ಇದಾದ ಬಳಿಕ ಸ್ನೇಹಿತರೆ ಫೆಬ್ರವರಿ ಮುಗಿಲಿಕ್ಕೆ ಬಂತು. ಹೀಗಾಗಿ ಫೆಬ್ರವರಿ ತಿಂಗಳ ಹಣವನ್ನು ಕೂಡ ಸರ್ಕಾರ ಕೊಡಲೇಬೇಕು. ಹೀಗಾಗಿ ಡಿಸೆಂಬರ್, ನವೆಂಬರ್, ಡಿಸೆಂಬರ್, ಜನವರಿ ಹಾಗೂ ಫೆಬ್ರವರಿ ತಿಂಗಳ ಹಣ 4 ತಿಂಗಳ ಹಣವನ್ನು ಕೊಡಬೇಕು. ಇದಾದ ಬಳಿಕ ಹೋದ ವರ್ಷದ ಜನವರಿ ತಿಂಗಳ ಹಣವನ್ನು ಹಾಕಿದ್ರು. ಅದಾದ ಬಳಿಕ 2025ರಲ್ಲಿ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನು ನಿಮ್ಮ ಅಕೌಂಟ್ಗಳಿಗೆ ಜಮಾ ಮಾಡಲಾಗಿತ್ತು. ಹೀಗಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿರಲಿಲ್ಲ. ಇದೇ ಒಂದು ಕಾರಣಕ್ಕಾಗಿ ಪ್ರೆಷರ್ ಮತ್ತೆ ಬಿಲ್ಡ್ ಆಯಿತು. ಹೀಗಾಗಿ ಸರ್ಕಾರ ದುಡ್ಡನ್ನು ಹಾಕದೇ ಇರುವಂತಹ ಕಾರಣಕ್ಕಾಗಿ BJP ನಾಯಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿ, ಬರೀ ಬಾಯಿ ಮಾತಲೆ ಹೇಳೋದಲ್ಲ, ನುಡಿದಂತೆ ನಡೀತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕೊಟ್ಟು ತೋರಿಸ್ಬೇಕು. ಮಹಿಳೆಯರು ನಿಮ್ಮನ್ನು ನಂಬಿಕೊಂಡು ಓಟ್ ಹಾಕಿದ್ದಾರೆ, ಮಹಿಳೆಯರಿಗೆ ನೀವು ಮೋಸ ಮಾಡ್ತಾ ಇದ್ದೀರಿ. ಆ 2 ತಿಂಗಳ ಹಣ ಎಲ್ಲೋಯ್ತು? 5,000 ಕೋಟಿ ಹಣವನ್ನು ನೀವು ನುಂಗಾಕಿದ್ರ ಅಥವಾ ನಿಮ್ಮ ಇಲಾಖೆ ನುಂಗಾಕ್ತಾ ಅಥವಾ ನಿಮ್ಮ ಸರ್ಕಾರ ನುಂಗಾಕ್ತಾ? ಹಾಗಾದರೆ ಆ 5,000 ಕೋಟಿ ಹಣ ಎಲ್ಲಿ ಹೋಗಿದೆ ಎನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲಿಗೆ ನಾನು ಕೊಟ್ಟಿದ್ದೀನಿ, ಆ ದುಡ್ಡು ಮಹಿಳೆಯರಿಗೆ ಹೋಗಿದೆ
ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ತದನಂತರ ಅವರ ಗಮನಕ್ಕೆ ಬರುವುದಿಲ್ಲ. ನೆಕ್ಸ್ಟು ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಮಾತುಕತೆ ಆದಾಗ, ಅದರ ಬಗ್ಗೆ ವೆರಿಫಿಕೇಷನ್ ಆದಾಗ ಮಾಹಿತಿ ಸಿಗುತ್ತೆ. ಹೌದು, 2 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅನ್ನುವಂಥದ್ರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬರುತ್ತೆ. ಸೊ ಹೀಗಾಗಿ ಆ 2 ಕಂತುಗಳನ್ನು ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ. ಸೊ ನನ್ನ ಮಾತಿನಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಕ್ಷಮಿಸಿ ಅಂತಾನು ಕೂಡ ಕೇಳ್ತಾರೆ. ಎಲ್ಲಿ? ಚಳಿಗಾಲದ ಅಧಿವೇಶನದಲ್ಲಿ. ಅದಾದ ಬಳಿಕ ಕಳೆದ 1.5 ತಿಂಗಳಾಯಿತು ಚಳಿಗಾಲದ ಅಧಿವೇಶನ ಮುಗಿದು. ಮೊನ್ನೆ ಸದನ ನಡೆಯುತ್ತೆ. ಆ ಸದನದಲ್ಲಿ ಸ್ಪೀಕರ್ ಅವರಿಗೆ ಹೇಳ್ತಾರೆ BJP ನಾಯಕರು, ಅಂದರೆ ಮಹೇಶ್ ತೆಂಗಿನಕಾಯಿ ಅವರು, ಇವರು BJP ನಾಯಕರಾಗಿರ್ತಾರೆ. ಹೀಗಾಗಿ ಆ 2 ತಿಂಗಳ ಹಣವನ್ನು ನಾವು ಕೇಳಿ ಮಹಿಳೆಯರ ಅಕೌಂಟ್ಗಳಿಗೆ ಹಾಕಿ ಅಂತ ಹೇಳಿಬಿಟ್ಟು ಕೊಡ್ತೇವಂತನೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಪ್ಕೊಂಡಿದ್ರು. ಆದರೆ ಚಳಿಗಾಲದ ಅಧಿವೇಶನ ಮುಗಿದು 1 ತಿಂಗಳಾಯಿತು, ಇನ್ನೂ ಕೂಡ ದುಡ್ಡು ಮಹಿಳೆಯರ ಖಾತೆಗಳಿಗೆ ಹೋಗಿಲ್ಲ. ಯಾಕೆ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡ್ತಾರೆ. ತದನಂತರ ಅಲ್ಲಿ ಸ್ಪೀಕರ್ ಅವರಿಗೆ ಹೇಳ್ತಾರೆ, ಆ 2 ತಿಂಗಳ ಹಣವನ್ನು ಅತಿ ಶೀಘ್ರದಲ್ಲಿ ಬೇಗನೆ ಎಲ್ಲ ಮಹಿಳೆಯರ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಳ್ತಾರೆ. ಹೀಗಾಗಿ BJP ನಾಯಕರು ಕೂಡ ಮಹಿಳೆಯರ ಪರವಾಗಿ ನಿಂತ್ಕೊಂಡು ಈ 2 ಕಂತುಗಳನ್ನು ನಿಮ್ಮ ಅಕೌಂಟ್ಗಳಿಗೆ ಜಮಾ ಮಾಡಲಿಕ್ಕೆ ಕಾರಣಕರ್ತರಾಗ್ತಾರೆ. ಇಲ್ಲ ಅಂದರೆ 2 ಕಂತುಗಳನ್ನು ಯಾಮಾರಿಸ್ಬಿಡ್ತಿತ್ತು ಸರ್ಕಾರ. ಹೀಗಾಗಿ ದಿಢೀರನೆ 6 ಕಂತುಗಳು ಪೆಂಡಿಂಗ್ ಉಳಿದು ಬಿಟ್ಟಿದ್ದಾವೆ. ಅದರಲ್ಲಿ 26ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಈಗಾಗಲೇ 24 ಸೆಪ್ಟೆಂಬರ್, ಅಕ್ಟೋಬರ್ 25ನೇ ಕಂತಿನ ಹಣ ಕ್ಲಿಯರ್ ಆಗಿದೆ. 26 ಬಿಡುಗಡೆ ಆಗ್ತಾ ಇದೆ. ಅದರಲ್ಲಿ ಬೆಂಗಳೂರು ನಗರ ಸೇರಿದಂತೆ ವಿಜಯನಗರ, ಧಾರವಾಡ, ಬೆಂಗಳೂರು ಗ್ರಾಮಾಂತರ, ಯಾದಗಿರಿ, ಉತ್ತರ ಕನ್ನಡ, ಬೆಳಗಾವಿ, ಕೊಪ್ಪಳ, ಮಂಡ್ಯ, ಹಾಸನ, ಚಿತ್ರದುರ್ಗ, ತುಮಕೂರು, ಉಡುಪಿ ಈ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ. ಸೊ ಅದರಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಇದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗುವಂಥದ್ದು. ಸೊ ಯಾರು ಕೂಡ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಸ್ನೇಹಿತರೆ, ಇನ್ನೊಂದು ವಿಷಯ ನಿಮ್ಮ ಗಮನಕ್ಕೆ ಹೇಳಲೇಬೇಕು. ಯಾಕಂದರೆ ಬಹಳಷ್ಟು ಕುಟುಂಬಸ್ಥರಲ್ಲಿ ಈಗ ಮುಖ್ಯಸ್ಥೆ ತೀರಿ ಹೋಗಿದ್ದಾರೆ. ಆದರೂ ಸಹಿತ ಗೃಹಲಕ್ಷ್ಮಿ ದುಡ್ಡನ್ನು ಅವರು ಪಡ್ಕೊಳ್ತಾ ಇದ್ದಾರೆ. ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಕೂಡ ಪಡ್ಕೊಳ್ತಾ ಇದ್ದಾರೆ. ಇದನ್ನೇ ಹೊರತುಪಡಿಸಿ ಪಿಂಚಣಿ ಯೋಜನೆಯಲ್ಲಿ ಪಿಂಚಣಿ ಕೂಡ ಪಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಹೆಚ್ಚಾಗಿ ಹಿರಿಯ ನಾಗರಿಕರ ಮೇಲೆ ಸರ್ಕಾರ ಸಂಶಯವನ್ನು ಪಡ್ತಾ ಇದೆ. ಯಾಕಂದರೆ ಬಹಳಷ್ಟು ಹಿರಿಯ ನಾಗರಿಕರು ಪಿಂಚಣಿ ಯೋಜನೆಯಲ್ಲಿ ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಪಿಂಚಣಿ ಪಡ್ಕೊಳ್ತಾ ಇದ್ರು. ಹೀಗಾಗಿ ಅವರನ್ನು ಹೊರಗಿಡಲಾಗಿತ್ತು. ಅದರಲ್ಲಿ ಎಲಿಜಿಬಲ್ ಇದ್ದಂಥವರು ಕೂಡ ಹೊರ ಹಾಕಿದ್ರು. ಆದರೆ ಅವ್ರಿಗೊಂದು ಸೊಲ್ಯೂಷನ್ ಕೂಡ ಕೊಟ್ಟಿದ್ರು. ನಾವು ನಿಮ್ಮನ್ನು ಹೊರ ಹಾಕಿದ್ಯಾ ಆದರೆ ನೀವು ಎಲಿಜಿಬಲ್ ಇದ್ದರೆ, ಅಂದರೆ ಬದುಕಿದ್ರೆ ನೀವು ಒಂದು ಕೆಲಸವನ್ನು ಮಾಡಿ ಅಂತ ಹೇಳಿದರು. ಅದೇ ರೀತಿಯಾಗಿ ಅದೇ ವಿಷಯ ಗೃಹಲಕ್ಷ್ಮಿಯಲ್ಲಿ ಕೂಡ ಅನ್ವಯಿಸುತ್ತೆ. ಬಹಳಷ್ಟು ಜನ ಮುಖ್ಯಸ್ಥೆಯರು ತೀರಿ ಹೋಗಿರ್ತಾರೆ. ಅವರ ಒಂದು ಜಾಗದಲ್ಲಿ ಮತ್ತವರನ್ನು ಸೇರ್ಪಡೆ ಮಾಡಿದ್ರೆ ನಿಮಗೆ ಮತ್ತೆ ದುಡ್ಡು ಬರುತ್ತೆ, ರೇಷನ್ ಸಿಗುತ್ತೆ, ಅದು ಓಕೆ. ಆದರೆ ನಿಮ್ಮ ಮನೆಯಲ್ಲಿ ತೀರಿ ಹೋಗಿದ್ರು ಸಹಿತ ನೀವು ಚೇಂಜ್ ಮಾಡಿಲ್ಲ ಅಂದರೆ ದುಡ್ಡು ಬರೋದಿಲ್ಲ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ತೀರಿ ಹೋಗಿದ್ರು ಸಹಿತ ದುಡ್ಡನ್ನು, ಅಂದರೆ ತೀರಿ ಹೋಗಿರಲಿಲ್ಲ ಅಂದರೂ ಸಹಿತ ದುಡ್ಡು ಬರ್ತಾ ಇರಲಿಲ್ಲ ಅಂದರೆ ಇದೇ ಕಾರಣ ನಿಮ್ಮ ಮೇಲೆ ಸಂಶಯ ಬಂದಿರುತ್ತೆ. ಹೀಗಾಗಿ ನಿಮ್ಮನ್ನು ರದ್ದು ಮಾಡಿರ್ತಾರೆ. ಒಂದು ವೇಳೆ ಸ್ನೇಹಿತರೆ ನೀವು ಎಲಿಜಿಬಲ್ ಇದ್ದಿದ್ದು ಆದರೆ ದುಡ್ಡು ಬರ್ತಾ ಇಲ್ಲ ಅಂದರೆ ನೀವು ಲೈಫ್ ಸರ್ಟಿಫಿಕೇಟನ್ನು, ಅಂದರೆ ಜೀವಿತ ಪ್ರಮಾಣ ಪತ್ರ ಅಂತ ನಾವು ಕರಿತೀವಿ, ಆ ಪತ್ರವನ್ನು ಏನು ಮಾಡಬೇಕು, ನೀವು ಸಂಬಂಧಪಟ್ಟಂತಹ ಒಂದು ಬ್ಯಾಂಕ್ ನೀವು ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿರ್ತೀರಿ ಪಿಂಚಣಿ ಯೋಜನೆಗೆ ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ, ಆ ಬ್ಯಾಂಕ್ಗೆ ಹೋಗಿ ನಿಮ್ಮ ಒಂದು ಲೈಫ್ ಸರ್ಟಿಫಿಕೇಟು, ಜೀವಿತ ಪ್ರಮಾಣ ಪತ್ರವನ್ನು ಕೊಟ್ಟು ಬಂದರೆ ಮತ್ತೆ ಎಂದಿನಂತೆ ದುಡ್ಡು ಜಮಾ ಆಗುತ್ತೆ. ಅವರು ಲೈಫ್ ಸರ್ಟಿಫಿಕೇಟನ್ನು ಮೇಲಧಿಕಾರಿಗಳಿಗೆ ಕಳುಹಿಸಿ ನಿಮಗೆ ದುಡ್ಡು ಜಮಾ ಆಗುವ ಹಾಗೆ ಮಾಡಿ ಕೊಡ್ತಾರೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು ಸ್ನೇಹಿತರೆ, ತಿಳಿಸಿದ್ದೀನಿ. ಅರ್ಥ ಆಗದಲ್ಲಿ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಆಲಿಸ್ತೀನಿ. ಬಾಯ್ ಬಿಡಿಗರ್ ಫ್ರೆಂಡ್ಸ್.